ಸ್ನೇಹಿತರೆ, ಹಿಟ್ಲರ್ ಕಲ್ಯಾಣ ಧಾರಾವಾಹಿ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಅವರು ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಇದೀಗ ಇವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇವರ ಹೆಂಡತಿ, ಮಕ್ಕಳು, ಇವರ ಫ್ಯಾಮಿಲಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದಿರಿಪ್ಪೆಂದು ಕಾಮೆಂಟ್ ಮಾಡಿ. ಹೌದು, ನಿರ್ಮಾಪಕ, ನಿರ್ದೇಶಕ ಆಗಿದ್ದಂತಹ ಇವರ ಸಾವು ನೋಡಿ ಇಡೀ ಚಿತ್ರರಂಗ ಜನತೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇವರ ಲವ್ ಸ್ಟೋರಿ, ಮದುವೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೌದು, ದಿಲೀಪ್ ರಾಜ್ ಅವರು 1978ರಲ್ಲಿ ಜನಿಸಿದ್ದಾರೆ. ಹಾಸನದ ಅರಸೀಕೆರೆಯವರು. ಇಲ್ಲಿಯವರೆಗೂ ಅವರು ಒಟ್ಟಾರೆಯಾಗಿ 14 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಇನ್ನು ಕಾಲೇಜಿನಲ್ಲಿದ್ದಾಗಲೇ ಕ್ರಿಕೆಟ್ ಆಡುತ್ತಿದ್ದರು. ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದರು. ಒಟ್ಟಾರೆಯಾಗಿ ಅವರು ಎಲ್ಲಾ ರಂಗದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು. ಸಿಕ್ಕಾಪಟ್ಟೆ ತರಲೆಯಾಗಿದ್ದ ದಿಲೀಪ್ ಅವರು ಲವ್ ಮ್ಯಾರೇಜ್ ಆಗಿದ್ದರು. ಇನ್ನು ಮದುವೆ ಆಗೋ ಪ್ಲಾನ್ ಆಗಿರಲಿಲ್ಲ. 35 ವರ್ಷದ ಬಳಿಕ ಮಗುವನ್ನ ದತ್ತು ತಗೊಂಡು ಇರಬೇಕು ಎಂದುಕೊಂಡಿದ್ದರು. ಆದರೆ ಕಾಲೇಜಿನಲ್ಲಿದ್ದಾಗ ವಿದ್ಯಾ ಪರಿಚಯ ಆಗಿತ್ತು. ವಿದ್ಯಾ ಅವರಿಗೆ ದಿಲೀಪ್ ರಾಜ್ ಅಂದ್ರೆ ತುಂಬಾ ಇಷ್ಟ. ಅವರ ಅಭಿಮಾನಿಯ ಕೂಡ ಆಗಿದ್ದರು. ಇನ್ನು ವಿದ್ಯಾ ನನ್ನ ಅಭಿಮಾನಿ ಎನ್ನುವುದು ಗೊತ್ತಾಯ್ತು. ವಿದ್ಯಾಳನ್ನ ಭೇಟಿ ಮಾಡಿ, ನಿನಗೆ ನಾನು ಇಷ್ಟ ಅಂತೆ, ಅಭಿಮಾನಿಯಂತೆ, ಯಾಕೆ ಮಾತನಾಡಿಸಲಿಲ್ಲ? ಇನ್ಮುಂದೆ ಡೈಲಿ ನನ್ನನ್ನು ಮಾತನಾಡಿಸಿಕೊಂಡು ಹೋಗಬೇಕು ಎಂದು ಹೇಳಿದೆ. ಆಮೇಲೆ ಡೈಲಿ ಬಂದು ಮಾತನಾಡಿಸಿಕೊಂಡು ಹೋಗುತ್ತಿದ್ದಳು. ಒಂದಿನ ನಾನು ತರಲೆ ಮಾಡಿ ಕ್ಲಾಸ್ ಹೊರಗಡೆ ಬಂದೆ. ಅವಳು ಕಾಲೇಜಿಗೆ ಲೇಟ್ ಆಗಿ ಬಂದಳು. ಆಮೇಲೆ ಇನ್ನೊಂದಿನ ಫೋನ್ನಲ್ಲಿ ಮಾತನಾಡಿದೆ. ಆಗ ನನಗೆ ಏನಾದರೂ ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದೆ. ಅವಳು ಓಕೆ ಎಂದಳು. ನೀನೇ ನನ್ನ ಗರ್ಲ್ ಫ್ರೆಂಡ್, ನಾನು ನಿನ್ನ ಬಾಯ್ ಫ್ರೆಂಡ್ ಎಂದು ಹೇಳಿದೆ ಅಷ್ಟೇ. ನೀನು ಅವನ ಮಾತನ್ನು ನಂಬಿಕೊಂಡಿರ್ತೀಯ ಎಂದು ವಿದ್ಯಾಗೆ ಕೆಲವರು ಹೇಳಿದರು. ಅವಳು ಯಾರ ಮಾತನ್ನು ಕೇಳಲಿಲ್ಲ. ಅಲ್ಲಿಂದ ಇಲ್ಲಿಯವರೆಗೆ ಜೊತೆಗಿದ್ದೇವೆ ಎಂದು ದಿಲೀಪ್ ರಾಜ್ ಅವರು ಹೇಳಿದ್ದರು. ಇನ್ನು 2022ರಲ್ಲಿ ಈ ಜೋಡಿ ಹೊಸ ಬಾಳಿಗೆ ಕಾಲಿಟ್ಟಿತ್ತು. ಅದ್ದೂರಿಯಾಗಿ ಗೃಹ ಪ್ರವೇಶ ಮಾಡಿಕೊಂಡಿತ್ತು. ಮನೆಗೆ ರಾಜಶ್ರೀ ಎಂದು ಹೆಸರು ಕೂಡ ಇಟ್ಟಿದ್ದರು. ಇನ್ನು ದಿಲೀಪ್ ರಾಜ್ ಅವರಿಗೆ 2 ಹೆಣ್ಣು ಮಕ್ಕಳು. ಮಗಳ ಜೊತೆಗೆ ದಿಲೀಪ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಒಂದು 4 ವರ್ಷದ ಹಿಂದೆ ವೈರಲ್ ಆಗಿತ್ತು. ಹೆಣ್ಣು ಮಕ್ಕಳಿಬ್ಬರು ಶಿಕ್ಷಣದ ಕಡೆಗೆ ಗಮನ ಕೊಡುತ್ತಿದ್ದು ಬಣ್ಣದ ಲೋಕದಿಂದ ದೂರ ಇದ್ದಾರೆ. ಇದೀಗ ಈ ಇಬ್ಬರು ಹೆಣ್ಣು ಮಕ್ಕಳ ಗೋಳಾಟ, ಆ ಹೆಂಡತಿಯ ಗೋಳಾಟ, ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನೇ ಆಗಲಿ ಇವರ ಕುಟುಂಬಕ್ಕೆ ಆ ದೇವರು ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ತಪ್ಪದೆ ರಿಪ್ಪೆಂದು ಕಾಮೆಂಟ್ ಮಾಡಿ.